ದಕ್ಷ ಬ್ರಹ್ಮನನ್ನು ಪ್ರವೇಶವನ್ನು ಸಾಧಿಸಿ ಯಜ್ಞವನ್ನು ಆರಂಭಿಸಿದನು. ದಿಕ್ಪಾಲಕರು ಬ್ರಹ್ಮರು ಎಲ್ಲಾದರೂ ಸಂತೃಪ್ತರಾಗಿ ಎಲ್ಲರೂ ಅತಿ ಸಡಗರದಿಂದಲೇ ಹೋರಾಡುತ್ತಿದ್ದಾರೆ. ದಕ್ಷ ಪುತ್ರಿಯಾದ ಲಕ್ಷ್ಮೀ ದೇವಿಯು ಶಿವಲಕ್ಷಣೆ ಇಲ್ಲದೆ ದಕ್ಷ ಬ್ರಹ್ಮನ ಮಗಳಾದ ಲಕ್ಷ್ಮೀ ದೇವಿಯನ್ನು ಅವಳನ್ನು ಹೊರಗೆ ಹಾಕಿದಳೆಯ ಕೆಂಡನೆ ಬಿಟ್ಟಿತ್ತು. ಅದೇ ಅಗ್ನಿಕೊಂಡದಲ್ಲಿ ತನ್ನ ಪ್ರಾಣವನ್ನು ಬಿಟ್ಟಳು. ಈ ವಾರ್ತೆಯು ಶಂಕರ ಪರಮೇಶ್ವರನ ಮುಟ್ಟಿದೊಡನೆ ಶಂಕರ ಪರಮೇಶ್ವರನು ಅತಿ ಕೋಪದಿಂದಲೇ ತನ್ನ ಜಡೆಯನ್ನು ಬಿಚ್ಚಿ ನೆಲಕ್ಕಪ್ಪಳಿಸಿ ಕುರಿ ನೇತ್ರವನ್ನು ತೆಗೆಯಲು ಗಂಡುಗಲಿ ಶ್ರೀ ವೀರಭದ್ರ ದೇವರ ಜನನವಾಯಿತು. ಇದೇ ವೀರಭದ್ರ ದೇವರ ಜನನ ಆ ಪರಮೇಶ್ವರನ ಬೆವರಿನ ಹಣಿಯಿಂದಲೇ ವೀರಭದ್ರ ದೇವರ ಜನನವಾಯಿತು. ವೀರಭದ್ರ ದೇವರು ಅವತರಿಸಿ ಬೊಬ್ಬೆ ಇಡಲು ನಕ್ಷತ್ರಗಳು ಉದುರಿದವಯ್ಯ. ಬ್ರಹ್ಮಾಂಡವು ನಡಗಿತು. ಸೂರ್ಯ ಚಂದ್ರರಿಗೆ ದಿಕ್ಕು ತೋರದಂತಾಯಿತು. ಅದೇ ಸಮಯದಲ್ಲಿ ಶ್ರೀ ನಮ್ಮ ವೀರಭದ್ರ ದೇವರು ಆ ದಕ್ಷ ಬ್ರಹ್ಮನನ್ನು ಹಿಡಿದಿಳಿದು ತಂದು ಆತನ ತಲೆ ಕಡೆಯಲಾಯಿತು. ನೆತ್ತರ ಹಣಿ ಉದರಿ ಬಿತ್ತರದ ಯಜ್ಞ ಭೂಮಿ ತೋಯ್ತಯ್ಯ. ಇಂತಪ್ಪ ಕಾಲದಲ್ಲಿ ದಕ್ಷ ಬ್ರಹ್ಮನ ಮಡದಿಯು ಪ್ರಸೂತಿ ಎಂಬಳು ಇದ್ದಳಯ್ಯ. ಎಣ್ಣಯ್ಯ ಪಾಲಿಸಯ್ಯ ಶ್ರೀ ವೀರಭದ್ರೇಶ ನಿನ್ನ ಪಾದದಡಿಗೆ ಬಿದ್ದು ಬೇಡಿಕೊಳ್ಳುವೆಯ. ಸತಿ ಭಿಕ್ಷೆಯನ್ನು ನೀಡಿ ನನ್ನ ಕೊರಳಿದಂಥ ಮಾಂಗಲ್ಯವನ್ನು ಉಳಿಸಲೇಬೇಕು ಎಂದು ಪರಿಪರಿಯಿಂದ ಬೇಡಿಕೊಂಡಿದ್ದಳು. ಅವಳ ಭಕ್ತಿಗೆ ಮೆಚ್ಚಿ ಶ್ರೀ ನಮ್ಮ ವೀರಭದ್ರ ದೇವರು ಆ ದಕ್ಷ ಬ್ರಹ್ಮನಿಗೆ ಟಗರಿನ ತಲೆಯನ್ನಿಟ್ಟು ಪ್ರಾಣದಾನವನ್ನು ಮಾಡಿದ. ಅವನೇ ನಮ್ಮ ಚಂಡಿಗ ಚೆನ್ನ ಶ್ರೀ ವೀರಭದ್ರ ದೇವರು ಕಡೆ ವೀರಭದ್ರೇಶ್ವರ. ಓಂ ಹರ 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 ಹರ.